ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನಿತಾ ಪ್ರಭಾಕರ್ ಸ್ಪೆಷಲ್ ಕಿಚನ್ ಚಾನಲ್. ಫ್ರೆಂಡ್ಸ್, ನಾನು ಇವತ್ತು ಸೊಪ್ಪು ಸಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದರಲ್ಲಿ ಸ್ಪೆಷಲ್ಲಾಗಿ ಆಲೂಗಡ್ಡೆ ಮತ್ತು ಅವರೆಕಾಯಿ ಹೇಗೆ ಹಾಕಿ ಸೊಪ್ಪು ಸಾರು ಮಾಡೋದು ಅಂತ ತಿಳ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್, ವಿಡಿಯೋಗೆ ಹೋಗೋಣ. ನೋಡಿ ಫ್ರೆಂಡ್ಸ್, ಇವಾಗ ನಾನು ಅವರೆಕಾಯಿನ ಸುಲಿದು ಕ್ಲೀನಾಗಿ ತೊಳ್ಕೊಂಡು ಅದಕ್ಕೆ ಉಪ್ಪು ಹಾಕ್ಕೊಂಡು ನೀರು ಹಾಕಿ ಬೇಯಿಸ್ಕೊಳ್ಳೋಕ್ಕೆ ಇಡ್ತಾಯಿದ್ದೀನಿ. ಸಪ್ರೇಟಾಗಿ ಅವರೆಕಾಯಿನ ಬೇಯಿಸ್ಕೋಬೇಕಾಗುತ್ತೆ. ಅಷ್ಟರಲ್ಲಿ ನಾನು ನೋಡಿ ಇವಾಗ ಸೊಪ್ಪನ್ನೆಲ್ಲ ಬಿಡಿಸಿಟ್ಕೊಂಡಿದ್ದೀನಿ. ನಾನಿಲ್ಲಿ ಸಬ್ಬಕ್ಕಿ ಸೊಪ್ಪು ಮತ್ತು ಪಾಲಕ್ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನ ನೀಟಾಗಿ ಕ್ಲೀನ್ ಮಾಡ್ಕೊಂಡು ನೀರಲ್ಲಿ ತೊಳೆದಿಟ್ಕೊಂಡಿದ್ದೀನಿ. ಎಲ್ಲ ಏನು ಸೊಪ್ಪು ಸಾರಿಗೆ ಬೇಕಾಗಿರುವಂತಹ ಎಲ್ಲ ಪದಾರ್ಥಗಳನ್ನ ರೆಡಿ ಮಾಡಿಟ್ಟಿದ್ದೀನಿ. ನೋಡಿ ಫ್ರೆಂಡ್ಸ್, ಅವರೆಕಾಯಿ ಬೇಯ್ತಾ ಇದೆ. ಇಷ್ಟು ನಾವು ಸಪ್ರೇಟಾಗಿ ಅವರೆಕಾಯಿ ಬೇಯಿಸ್ಕೋಬೇಕಾಗುತ್ತೆ. ಇವಾಗ ನಾವು ಸೊಪ್ಪು ಸಾರು ಮಾಡ್ಕೊಳ್ಳೋಣ. ಸ್ಟವ್ ಮೇಲೆ ಪಾತ್ರೆ ಇಕ್ಕಿದ್ದೀನಿ, ಅದಕ್ಕೆ ಒಂಚೂರು ನೀರು ಹಾಕ್ಕೊಂಡಿದ್ದೀನಿ. ತೊಳೆದಿಟ್ಟಿರೋಂಥ ಸೊಪ್ಪುಗಳನ್ನೆಲ್ಲ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸೊಪ್ಪನ್ನೆಲ್ಲ ನೀಟಾಗಿ ಸ್ವಲ್ಪ ಪ್ರೆಸ್ ಮಾಡಿಕೊಡಿ ಒಳಗಡೆ ಹೋಗೋಕ್ಕೆ. ನೋಡಿ ಫ್ರೆಂಡ್ಸ್, ಇವಾಗ ಅದ್ರ ಜೊತೆ ಸೊಪ್ಪಿನ ಜೊತೆಗೆ ನಾನು ಒಂದು ಈರುಳ್ಳಿನ ದಪ್ಪಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಟೊಮೆಟೊನ ದಪ್ಪಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ನಾನು ಹಸಿಮೆಣಸಿನಕಾಯಿ ಖಾರಕ್ಕೆ ತಕ್ಕಷ್ಟು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಬೆಳ್ಳುಳ್ಳಿ, ಒಂದು 2 ಬೆಳ್ಳುಳ್ಳಿನ ಸುಲ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಅದ್ರ ಜೊತೆಗೆ ಕರಿಬೇವು ಸೊಪ್ಪನ್ನ ಸ್ವಲ್ಪ ಹಾಕ್ಕೊಳ್ತೀನಿ. ಯಾಕೆ ನಾನು ಕರಿಬೇವು ಸೊಪ್ಪು ರುಬ್ಬೋವಾಗಲೇ ಹಾಕ್ಕೊಳ್ತೀನಿ ಅಂದರೆ, ಊಟ ತಿನ್ನೋವಾಗ ಮಕ್ಕಳೆಲ್ಲ ಎತ್ತಿಗೆ ಬಿಡ್ತಾರೆ. ಸೊ ಅದಕ್ಕೋಸ್ಕರ ನಾನು ಈ ಥರ ಟೆಕ್ನಿಕ್ ಯೂಸ್ ಮಾಡ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಅದಕ್ಕೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ತೀನಿ. ನಾನು ಬೇಯ್ತಾ ಸೊಪ್ಪೆಲ್ಲ ಒಳಗೆ ಹೊರಟೋಗುತ್ತೆ. ಸೊಪ್ಪನ್ನ ಜಾಸ್ತಿ ಬೇಯಿಸ್ಕೋಬೇಡಿ, ಒಂದು 5 ನಿಮಿಷ ಬೆಂದರೆ ಸಾಕು. ಯಾಕಂದರೆ ಸೊಪ್ಪು ಜಾಸ್ತಿ ಬೆಂದರೆ ಸೊಪ್ಪಿನ ಸಾಂಬಾರು ಕಲರು ಗ್ರೀನಿಶ್ ಆಗಿರೋದಿಲ್ಲ. ನಿಮಗೆ ಸೊಪ್ಪು ಸಾಂಬಾರು ಹಸಿರು ಬಣ್ಣದಲ್ಲೇ ಇರಬೇಕಂದ್ರೆ ಈ ಸೊಪ್ಪು ಒಂದು 5 ನಿಮಿಷ ಬೆಂದರೆ ಸಾಕು. ನೋಡಿ, ಸೊಪ್ಪು ಬಣ್ಣ ಈ ರೀತಿ ಇರೋವಾಗ ನಾವು ಎತ್ಕೊಬಿಡ್ಬೇಕಾಗುತ್ತೆ. ನೀರಿಂದ ಸಪ್ರೇಟಾಗಿ ಮಾಡಿಕೊಂಡು ತಣ್ಣಗಾಗೋಕ್ಕೆ ಬಿಡಬೇಕು. ಇದೆಲ್ಲ ನೀಟಾಗಿ ತಣ್ಣಗಾಗಲಿ. ತಣ್ಣಗಾದ್ಮೇಲೆ ನಾವು ಜಾರ್ಗೆ ಹಾಕ್ಕೊಂಡು ರಫಾಗಿ ರುಬ್ಕೋಬೇಕಾಗುತ್ತೆ. ರುಬ್ಬಕಲ್ಲಿರೋರು ಕಲ್ಲಲ್ಲೇ ರುಬ್ಕೊಳ್ಳಿ, ಸಾಂಬಾರು ತುಂಬ ರುಚಿಯಾಗಿ ಬರುತ್ತೆ. ನೋಡಿ, ತಣ್ಣಗಾಗಿದೆ. ಇವಾಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಫಟಾಫಟ್ ಅಂತ ರುಬ್ಕೊಬಿಡೋಣ. ನೋಡಿ ಫ್ರೆಂಡ್ಸ್, ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಹಸಿರು ಬಣ್ಣದಲ್ಲೇ ಇದೆ ನೋಡಿ ಸೊಪ್ಪು. ಇದೊಂದು ಟಿಪ್ ಅಂದ್ಕೊಳ್ಳಿ. ಜಾಸ್ತಿ ಸೊಪ್ಪುಗಳನ್ನೆಲ್ಲ ಸೊಪ್ಪು ಸಾರು ಮಾಡುವಾಗ ಬೇಯಿಸೋಕ್ಕೆ ಹೋಗಬೇಡಿ, ಅದರ ಹಸಿರು ಬಣ್ಣದ ಅಂಶ ಹೊಟ್ಟೋಗುತ್ತೆ. ಈ ಥರ ಒಂದು 5 ನಿಮಿಷ ಬೇಯಿಸ್ಕೊಂಡು ನಾವು ತಣ್ಣಗೆ ಮಾಡ್ಕೊಂಡು ರುಬ್ಕೊಂಡ್ರೆ, ರುಬ್ಬು ತೋರಿಸ್ತೀನಿ ನೋಡ್ಕೊಳ್ಳಿ. ಎಷ್ಟು ಹಸಿರಾಗಿದೆ ಸೊಪ್ಪು. ಇದೇ ಥರ ಸಾಂಬಾರು ಕೂಡ ಹಸಿರಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ರುಬ್ಬಿದ್ದಾಯಿತು. ಜಾಸ್ತಿ ಸಾಫ್ಟಾಗೆಲ್ಲ ರುಬ್ಕೊಬೇಡಿ ಸೊಪ್ಪನ್ನ ಯಾವತ್ತೂ. ಇವಾಗ ಸೊಪ್ಪು ಬೆಂದಿರೋ ನೀರಿಕ್ಕೇನೆ ನಾನು ಸೊಪ್ಪನ್ನ ರುಬ್ಕೊಂಡಿರೋದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಇದನ್ನು ಸೊಪ್ಪೆಲ್ಲ ಮಿಕ್ಸ್ ಮಾಡಿದ್ಮೇಲೆ ನಾವು ಇವಾಗ ಬೆಂದಿರೋಂತಹ ಅವರೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ ನಾನು. ಅವರೆಕಾಯಿ ತುಂಬ ರುಚಿಯಾಗಿರುತ್ತೆ ಸೊಪ್ಪು ಸಾರಲ್ಲಿ ಹಾಕ್ಕೊಂಡು ಸೊಪ್ಪು ಸಾರು ಮಾಡಿದ್ರೆ. ಇದು ನಮ್ಮ ಮನೆಯವರೆಲ್ಲ ತುಂಬ ಇಷ್ಟ ಆಗುತ್ತೆ. ಇವಾಗ ಬೇರೆ ಅವರೆಕಾಯಿ ಕಾಲ ಆಗಿರೋದ್ರಿಂದ ಆದಷ್ಟು ಹಸಿ ಕಾಯಿಗಳನ್ನ ತಿನ್ನಿ. ನೋಡಿ, ಸಪ್ರೇಟಾಗಿ ನಾನು ಒಂದು 3 ಆಲೂಗಡ್ಡೆನ ಬೇಯಿಸ್ಕೊಂಡು ಸೊಪ್ಪಿನ ಸಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಈ ಸೊಪ್ಪು ಸಾರಿಗೆ ತರಕಾರಿಗಳು, ನಿಮ್ಗೆ ಇಷ್ಟ ಇರೋಂಥ ತರಕಾರಿಗಳೆಲ್ಲ ಯೂಸ್ ಮಾಡ್ಬೋದು. ನಾನಿಲ್ಲಿ ಆಲೂಗಡ್ಡೆ ಅವರೆಕಾಯಿ ಯೂಸ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಏನಾದರೂ ವಿಡಿಯೋದಲ್ಲಿ ನಾನು ಬದನೆಕಾಯಿ, ಕೆಲವೊಂದು ತರಕಾರಿಗಳನ್ನ ಮಾಡಿ ಹೇಗೆ ಸೊಪ್ಪು ಸಾರು ಮಾಡೋದಂತಲೂ ತಿಳಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಎಲ್ಲ ಚೆನ್ನಾಗಿ ಕಾಯಿತು. ಒಂದು 5 ನಿಮಿಷ ಕಾದರೆ ಸಾಕು. ರುಚಿನ ನೋಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ ಉಪ್ಪು ಕರೆಕ್ಟಾಗಿದೆಯಾ ಅಂತ. ನನಗೆ ಸ್ವಲ್ಪ ಕಮ್ಮಿ ಅನಿಸ್ತು, ಅದಕ್ಕೆ ನಾನು ಮತ್ತೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಫಟಾಫಟ್ ಅಂತ ಒಗ್ಗರಣೆ ಹಾಕ್ಕೊಬಿಡೋಣ. ಬಾಣಲಿಗೆ ಸಾಸಿವೆ ಹಾಕ್ಕೊಂಡಿದ್ದೀನಿ, ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವು ಸೊಪ್ಪನ್ನ ಒಗ್ಗರಣೆಗೆ 1 ಇಡೀ ಕರಿಬೇವು ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ನಿಮಿಷ ಬಿಟ್ಟರೆ ಸಾಕು, ಜಾಸ್ತಿ ಎಲ್ಲ ಕುದ್ಸೋಕ್ಕೆ ಹೋಗಬೇಡಿ. ಅದನ್ನ ಇವಾಗ ಒಗ್ಗರಣೆನ ಸಾಂಬಾರಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ ಫ್ರೆಂಡ್ಸ್, ರುಚಿಯಾಗಿರೋಂಥ ಸೊಪ್ಪಿನ ಸಾರು ರೆಡಿ ಆಗೋಯಿತು. ಬಿಸಿ ಬಿಸಿ ಅನ್ನಕ್ಕೆ ಸೊಪ್ಪು ಸಾರನ್ನ ಹಾಕ್ಕೊಂಡು 1 ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ರುಚಿಯಾಗಿರುತ್ತೆ. ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಫ್ಯಾಮಿಲಿ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ. ನನ್ನ ರೆಸಿಪಿ ಒಂದು ಸತಿ ಟ್ರೈ ಮಾಡಿ ನಿಮ್ಗೆ ಟೇಸ್ಟ್ ಹೇಗೆ ಬಂತು ಅಂತ ಹೇಳಿ. ಇದೇ ರೀತಿ ನೀವು ರುಚಿಕರ ಅಡುಗೆಗಳನ್ನ ನೋಡ್ತಾ ಇರಬೇಕು, ಆರೋಗ್ಯಕರವಾದ ಅಡುಗೆ ನೋಡಬೇಕು ಅಂದ್ಕೊಂಡ್ರೆ ಬೇಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಬಾಯ್.